ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇದರ ಮಧ್ಯೆ ರೈತರು ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಸ್ವರೂಪವನ್ನು ಪಡೆದಿದೆ. ದೋಸ್ತಿಗಳ ಎಂಟ್ರಿ ಕೂಡ ಆಗಿದೆ. ಆದರೆ ಮತ್ತೊಂದು ಕಡೆ ಕೆಲವೊಂದು ರೈತರು ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿ ಈ ಒಂದು ಬಿಡದಿ ಟೌನ್ಶಿಪ್ಗೆ ಪರ ವಿರೋಧದ ಅಭಿಪ್ರಾಯವೂ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ಈ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಹೇಗಿದೆ ನೋಡಿ. ರೈತರು ಹೇಳ್ತಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾವ್ರೆ. ಆ ಉತ್ತರ ಕೊಡಿ. ಇವಾಗ ರೈತರ ಜಮೀನನ್ನ ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಬಂದಾಗ. ಅದೇ ಹೇಳೋದು ಆಗಬಾರ್ದು. ಬಿಡದಿನಲ್ಲಿ ರೈತರನ್ನು ಒಕ್ಕಲಗಿಸುವಂತ ಕೆಲಸ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ರೈತರು ಕೊಟ್ಟರೆ ತಗೋಬೇಕು, ಕೊಡದಿದ್ದರೆ ಒತ್ತಾಯ ಮಾಡಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಅವ್ರು ಮಾತ್ರ ಗಂಜಿ ಕುಡ್ದೀವಿ ಭೂಮಿ ಉಳಿಸ್ಕೋಬೇಕು, ನಾವು ಮಾತ್ರ ಅವ್ರ ಭೂಮಿ ಕೊಟ್ಬಿಡ್ಬೇಕಂತ ಸರ್ಕಾರ ಹಸಿ ಸುಳ್ಳು ಸರ್ಕಾರ ಇದು. ಅವ್ರು ನಡೀತದಲ್ವಾ, ಅವ್ರದೇ ಸರ್ಕಾರ, ಅವ್ರದೇ ಮುಖ್ಯಮಂತ್ರಿ, ಅವ್ರು ನಡೀತದೆ. ಅವ್ರು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವ್ರೆ ನಮ್ಗೆಲ್ಲ. ನಾವು ಭೂಮಿ ಎತ್ಕೊಂಡು ಎಗರಕಾಯ್ತಿದೆ ಸ್ವಾಮಿ. ಇಲ್ಲಿಂದ ಅಲ್ಗೋಯ್ತಾರೆ, ಅಲ್ಲಿಂದ ಇಲ್ಗೋಯ್ತಾರೆ. ಅವರು ಮರ್ಕೋತಿ ಆಟಾಡ್ತಾವ್ರೆ. ನಾವು ಆಡಕ್ಕಾಗಲ್ಲ ಸ್ವಾಮಿ. ನಮ್ದು ಭೂಮಿ ಎಲ್ಲದೆ, ನಮ್ಮ ಅಪ್ಪ ಅವ ಏನ್ ಕೊಡ್ತಾವ್ರೆ ಅಲ್ಲೇ ಇರ್ತೀವಿ ನಾವು. ಬಿಡದಿ ಭೂಮಿ ಯುದ್ಧ. ಇವರು ಸೋಲ್ತಿಲ್ಲ, ಅವರು ಗೆಲ್ತಿಲ್ಲ. ಟೌನ್ಶಿಪ್ಗೆ ಸರ್ಕಾರದ ಪಟ್ಟು, ಸರ್ಕಾರಕ್ಕೆ ಅನ್ನದಾತರ ಪೆಟ್ಟು. ಹೇಗಿದೆ ಗೊತ್ತಾ ಬಿಡದಿಯಲ್ಲಿ ನಡೆಯುತ್ತಿರೋ ಸಮರ, ವಾಕ್ಸಮರ. ಬಿಡದಿ ಟೌನ್ಶಿಪ್ ಸಮರ ತಾರಕಕ್ಕೇರಿದೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಮಾಡ್ತೇವೆ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕಾಗಿ ಎಲ್ಲಾ ತಯಾರಿಯನ್ನೂ ನಡೆಸ್ತಿದೆ. ಅಧಿಸೂಚನೆ ಹೊರಡಿಸಿರೋ ರಾಜ್ಯ ಸರ್ಕಾರ ಈಗಾಗಲೇ ಬಿಡದಿ ರೈತರಿಗೆ ನೋಟಿಸ್ ಕೊಡೋ ಕೆಲಸ ಮಾಡುತ್ತಿದೆ. ಕೆಲವೇ ದಿನಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಇದೆಲ್ಲ ಸುಸೂತ್ರವಾಗಿ ನಡೆಸೋ ಯೋಚನೆಯಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ವಿಪಕ್ಷಗಳು ಭಾರೀ ವಿರೋಧ ವ್ಯಕ್ತಪಡಿಸುತ್ತಿವೆ. ಏನೇ ಆದ್ರೂ ಕೂಡ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಅವಕಾಶ ಕೊಡೋದೇ ಇಲ್ಲ ಅಂತ ಹೇಳ್ತಿವೆ. ಹೋರಾಟಕ್ಕೆ ಭಾರೀ ಸಿದ್ಧತೆ ಮಾಡಿಕೊಂಡಿವೆ. ದಿನಾಲು ಸಮರ, ವಾಕ್ಸಮರ ನಡೆಯುತ್ತಿದ್ದು ಒಂದು ಹಂತದಲ್ಲಿ ಭಾರೀ ಕುತೂಹಲ ಸೃಷ್ಟಿಯಾಗಿದೆ. ಈ ರಾಜಕೀಯ ಕುತೂಹಲಕ್ಕೆ ಮತ್ತಷ್ಟು ಕುತೂಹಲ ಬೆರೆಸ್ತಾ ಇರೋದು ಅಲ್ಲಿ ನಡೆಯುತ್ತಿರೋ ರೈತ ಹೋರಾಟ. ಟೌನ್ಶಿಪ್ ಅಧಿಸೂಚನೆ ಪತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ಗೆ ಕೈ ಹಾಕಿದೆ. ಹೇಗಾದ್ರೂ ಆಗಲಿ ಬಿಡದಿಯಲ್ಲಿ ಟೌನ್ಶಿಪ್ ಕಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದೆ. ಇದು ಅಲ್ಲಿನ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಆದ್ರೆ ಭೂಮಿ ಕೊಡಲ್ಲ ಅಂತ ರೈತರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಆದ್ರೆ ಟೌನ್ಶಿಪ್ ಮಾಡೇ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಿದ್ದು ಮೊದಲ ಹಂತವಾಗಿ ರೈತರ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ನೀಡುವುದಕ್ಕೆ ಶುರು ಮಾಡಿದ್ದಾರೆ. ರೈತರು ಬೇಡ ಅಂದ್ರೂ ಟೌನ್ಶಿಪ್ ನಿರ್ಮಾಣಕ್ಕೆ ಪಟ್ಟು ಹಿಡಿದಿರೋ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದು ಬೈರಮಂಗಲ ಚಲೋ ನಡೆಸಲಾಗಿದೆ. ತಿಮ್ಮೇಗೌಡನ ದೊಡ್ಡಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದ್ದು ನೂರಾರು ರೈತ ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಅವರೆಲ್ಲ ನಾವು ಭೂಮಿ ಕೊಡೋದೇ ಇಲ್ಲ ಅಂತ ಗುಡುಗಿದ್ರು. ನಮ್ದು 2000 ಚಿಲ್ಲರೆ ಅಡಿಕೆ ಸಸಿ ಐತೆ, 350 ಮಾವಿನ ಸಸಿ ಐತೆ, ಇನ್ನ 250 ತೆಂಗಿನ ಸಸಿ ಐತೆ. ಈ 10 ವರ್ಷಕ್ಕೆ ನಾವೇ 10 ಲಕ್ಷದಿಂದ 15 ಲಕ್ಷ ವರಮಾನ ತಗೋತಾ ಇದೀವಿ. ಎಲ್ಲ ನೀರಾವರಿ ಜಮೀನು. ಇಂಥ ಫಲವತ್ತಾದ ಭೂಮಿ ಬಿಟ್ಬಿಟ್ಟು ನಾವೆಲ್ಲೋಗೋಣ? ಕನಕಪುರ ಸೈಡ್ ಯಾಕೆ ಬೇಡ ಅಂತಂದ್ರು, ಅವ್ರು ಮಾತ್ರ ಗಂಜಿ ಕುಡ್ದೀವಿ ಭೂಮಿ ಉಳಿಸ್ಕೋಬೇಕು, ನಾವು ಮಾತ್ರ ಅವ್ರ ಭೂಮಿ ಕೊಟ್ಬಿಡ್ಬೇಕಂತ. ಪ್ರಾಣ ಕೊಡ್ತೇವೆ, ಭೂಮಿ ಕೊಡಲ್ಲ. ಇದು ರೈತ ಮಹಿಳೆಯರ ಆಕ್ರೋಶ. ನಾವು ಭೂಮಿ ಕೊಡೋದೇ ಇಲ್ಲ ಅಂತಿರೋ ರೈತ ಮಹಿಳೆಯರು ನಾವು ವಾಸ ಮಾಡ್ತಾ ಇರೋದು ಫಲವತ್ತಾದ ಭೂಮಿ. ಫಲವತ್ತಾದ ಭೂಮಿಯನ್ನು ನಂಬಿಕೊಂಡೇ ಜೀವನ ನಡೆಸ್ತಾ ಇದ್ದೇವೆ. ಸರ್ಕಾರ ಮಾತ್ರ ನಾವು ವಾಸ ಮಾಡ್ತಾ ಇರೋದು ಬಂಜರು ಭೂಮಿ ಅಂತ ಹೇಳ್ತಿದೆ. ಸರ್ಕಾರ ಹೇಳ್ತಿರೋದು ಹಸಿ ಸುಳ್ಳು. ಆ ಸುಳ್ಳು ಹೇಳಿಕೊಂಡೇ ಸರ್ಕಾರ ಭೂಮಿಯನ್ನ ಕಸಿದುಕೊಳ್ಳೋಕೆ ಬರ್ತಿದೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದೇ ಇಲ್ಲ ಅಂತಿದ್ದಾರೆ ರೈತ ಮಹಿಳೆಯರು. ಬೈರಮಂಗಲ ಚಲೋದಲ್ಲಿ ಮಾತ್ರವಲ್ಲ, ಚಿಕ್ಕ ಬೈರಮಂಗಲದಲ್ಲಿ ಕೃಷಿ ಮಾಡ್ತಾ ಇದ್ದ ರೈತರು ತಮ್ಮ ತೋಟದಲ್ಲೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.
ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಭೂಮಿ ಕೊಡೋದೇ ಇಲ್ಲ ಅಂತಿದ್ದಾರೆ. ಇದಷ್ಟೇ ಅಲ್ಲ, ಬಿಡದಿ ಭಾಗದಲ್ಲಿ ಬೆಳೆದ ಚಕ್ಕೋತ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಭಾಗದ ಮಕ್ಕಳದ ಭವಿಷ್ಯ ಅಲ್ಲ ಸರ್ವನಾಶ ಮಾಡೋಕ್ಕೆ ಈ ಯೋಜನೆ ಮಾಡ್ತಾ ಇರೋದು. ನೀನು 26 ಊರಲ್ಲಿ ನಾನು ಪ್ರತಿ ರೈತರ ಹತ್ರನೂ ಗ್ರಾಮವಾರ ಹೋಗಿ ಮಾತಾಡಿದ್ದೀನಿ, ರೈತರ ಹತ್ರ ಅಭಿಪ್ರಾಯ ತಗೊಂಡಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ಹೇಳು. ಅವತ್ತು ನೀನು ಮಾಗಡಿ ಬಾಲಕೃಷ್ಣ, ಇಲ್ಲ ಅಂದರೆ ನೀನು ಯಾವ ಕೃಷ್ಣನೋ ನಮಗೆ. ಒಪ್ಪಿಗೆ ಕೊಟ್ಟರಂತೆ ಕೆಂಪಯ್ಯಪಾಳ್ಯ ರೈತರು. ಒಂದು ಕಡೆ ಭೂಮಿ ಕೊಡಲ್ಲ ಅಂತ ಒಂದಷ್ಟು ರೈತರು ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯದಲ್ಲಿ ಟೌನ್ಶಿಪ್ಗೆ ಒಪ್ಪಿಗೆ ಸೂಚಿಸಿ ರೈತರು ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ. ನಮ್ಮ ಜಮೀನಿಗೆ ಉತ್ತಮ ದರ ಸಿಕ್ಕಿದೆ, ಹಾಗಾಗಿ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ. ನಮ್ಮ ಜಮೀನನ್ನ 50 ಲಕ್ಷಕ್ಕೂ ಕೇಳುವವರಿರಲಿಲ್ಲ, ಈಗ 2 ಕೋಟಿ ಸಿಗ್ತಾ ಇದೆ. ನಾವು ಪೂರ್ಣ ಮನಸ್ಸಿನಿಂದ ಕೊಡ್ತಾ ಇದ್ದೇವೆ. ಕಲುಷಿತ ನೀರಿನಿಂದ ನಮ್ಮ ಹಸುವಿನ ಹಾಲಲ್ಲೂ ಗುಣಮಟ್ಟವಿಲ್ಲ. ನಾವು ಡೈರಿಗೆ ಹಾಕಿದ್ರೆ ಹಾಲು ರಿಜೆಕ್ಟ್ ಆಗುತ್ತೆ. ಜಮೀನಿನಲ್ಲಿ ಇಳುವರಿ ಇಲ್ಲದೆ ಪರದಾಡ್ತಾ ಇದ್ದೇವೆ ಅಂತ ರೈತರು ಹೇಳ್ತಿದ್ದಾರೆ. ಏನು ಸಿಗುತ್ತೆ? ಒಂದು ಎಕರೆಯಲ್ಲಿ ಎಷ್ಟು ಸಂಪಾದನೆ ಮಾಡ ಯಾರು ಹೇಳ್ತಾರೆ? 1.5 ಲಕ್ಷ, 1.5 ಕೋಟಿ 2 ಕೋಟಿ ಮಾಡ್ತಾನೆ. ಅದು ಹೆಂಗೆ ಮಾಡ್ತಾನೋ ಕೊಡಬೇಕು ವರ್ಷದ ಲೆಕ್ಕ. ಸುಮ್ಮನೆ ಬಾಯಿಲಿ ಹೇಳ್ಬಾರ್ದು. ನಾನು ಹೇಳ್ಬಿಟ್ರೆ ನನಗೂ ಮಾಡ್ಕೊಂಡಿದ್ದೀನಿ, ಆದರೆ ಆಗಲ್ಲ. ಎಲ್ಲ ರೋಗಗಳು ಜಾಸ್ತಿ, ಪ್ರತಿಯೊಂದು ನೋಡು ಆಳುಗಳು ಸಿಕ್ಕಲ್ಲ. ಈಗ ಈ ನೀರಲ್ಲಿ ಬಿತ್ಕೊಂಡ್ರೆ ಕಾಯಿಲೆ ಬರ್ತದೆ. ನಾವು ಇದು ಮಾಡ್ಕೊಂಡು ಏನು ಮಾಡೋಣ? ಬಿಡದಿ ಟೌನ್ಶಿಪ್ ಪರವಾಗಿ ಕೆಲವು ರೈತರಿದ್ದರೆ, ಟೌನ್ಶಿಪ್ ವಿರುದ್ಧವಾಗಿ ಕೆಲವು ರೈತರಿದ್ದಾರೆ. ಇದೇ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೌನ್ಶಿಪ್ ಪರವಾಗಿದ್ದರೆ, ದೋಸ್ತಿ ಪಕ್ಷಗಳು ಟೌನ್ಶಿಪ್ ವಿರೋಧಿಸುತ್ತಿವೆ. ಈಗಾಗಲೇ ಜೆಡಿಎಸ್ ಟೌನ್ಶಿಪ್ ವಿರುದ್ಧ ಹೋರಾಟಕ್ಕೆ ರೂಪುರೇಷೆ ರೂಪಿಸಿದೆ. ಜೂನ್ 21ಕ್ಕೆ ಟೌನ್ಶಿಪ್ ಒಳಗೊಳ್ಳುತ್ತೆ ಎನ್ನಲಾದ ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡುವುದಾಗಿ ಹೇಳಿಕೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಬಾಲಕೃಷ್ಣ, ನಿಖಿಲ್ ಕುಮಾರಸ್ವಾಮಿ ಭಾನುವಾರ ಆತ್ಮಸಾಕ್ಷಿ ಮಾತುಗಳನ್ನಾಡಿದ್ದಾರೆ. ದೇವಸ್ಥಾನಕ್ಕೆ ಬಂದ್ರೆ ಸತ್ಯ ಗೊತ್ತಾಗುತ್ತೆ, ಚಾಮುಂಡೇಶ್ವರಿ ಮುಂದೆ ಬಂದು ಪ್ರಮಾಣ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. 2018ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಅದನ್ನು ಯೆಲ್ಲೋ ಝೋನಿಂದ ತೆಗೆದಿದ್ರಲ್ಲ, ರೆಡ್ ಝೋನಿಂದ ತೆಗೆದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ರೈತರಿಗೆ? ಇವತ್ತು ದುಪ್ಪಟ್ಟು ಹಣ ಸಿಗ್ತಿತ್ತು ಇನ್ನೂ ಕೂಡ ಅವ್ರು ತೆಗೆದಿದ್ರೆ. ಅವತ್ತು ನಾನು ಕರೆದಿದ್ದೀನಿ, ಪಾಪ ನೆನ್ನೆ ಹೇಳವ್ರೆ, ಆತ್ಮಸಾಕ್ಷಿಗೆ ನಡ್ಕೋಬೇಕು ಅಂತೇಳಿ. ಹಂಗಾರೆ ಅವ್ರ ಆತ್ಮಸಾಕ್ಷಿಗೆ ಅವ್ರಿಗೆ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಕಾಣಿಸ್ತದೆ. ಕೆಲವರು ಹೇಳೋರು ಯಾರು ನೋಡಿದೆ ನಾನು. ಟೌನ್ಶಿಪ್ ವಿರುದ್ಧ ಮೋದಿಗೆ ಮನವಿ ಮಾಡಲು ಬಿಜೆಪಿ ಸಜ್ಜು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿಗೆ ಮನವಿ ಮಾಡಲು ಬಿಜೆಪಿ ನಿರ್ಧರಿಸಿದೆ. ಇಷ್ಟೇ ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಡದಿ ಟೌನ್ಶಿಪ್ ವಿರುದ್ಧ ಕಿಡಿಕಾರಿದ್ದು, ಇಲ್ಲಿ ಬಹಳಷ್ಟು ಜನ ರೈತರು ಜಮೀನು ನೀಡಲು ಸಿದ್ಧರಿಲ್ಲ. ಹಾಗಾಗಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಈ ಬಗ್ಗೆ ಮುಖ್ಯಮಂತ್ರಿಗೆ ಸೂಚನೆ ನೀಡಬೇಕು. ರೈತರ ಇಚ್ಛೆಗೆ ವಿರುದ್ಧವಾಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಬಿಡದಿನಲ್ಲಿ ರೈತರನ್ನು ಒಕ್ಕೂಲಗಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅವ್ರು ಪದೇ ಕ್ಲೈಮ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು 2008ರಲ್ಲಿ ಅನುಮೋದನೆ ಕೊಟ್ಟಿದ್ರು ಅಂತ. ರೈತರು ಹೇಳ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾವ್ರೆ. ಆ ಉತ್ತರ ಕೊಡಿ ಇವಾಗ. ಬಿಡದಿ ಟೌನ್ಶಿಪ್ ಪರವಾಗಿ ಕಾಂಗ್ರೆಸ್ ನಾಯಕರ ಸಮರ್ಥನೆ. ಬಿಡದಿ ಟೌನ್ಶಿಪ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋ ದೋಸ್ತಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈ ಯೋಜನೆ ಜೆಡಿಎಸ್ನ ಬ್ರೈನ್ ಚೈಲ್ಡ್. ಆಗ ಅವರು ಪ್ರಸ್ತಾಪ ಮಾಡಿ ಈಗ್ಯಾಕೆ ವಿರೋಧ ಮಾಡುತ್ತಿದ್ದಾರೆ? ದಬ್ಬಾಳಿಕೆ ಮಾಡಿ ರೈತರ ಜಮೀನು ಕಸೀತಿಲ್ಲ, ಇಷ್ಟ ಇದ್ರೆ ಜಮೀನು ಕೊಡ್ತಾರೆ, ನಾವು ಕಾನೂನು ಮೀರಿ ಏನೂ ಮಾಡ್ತಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಡದಿ ಟೌನ್ಶಿಪ್ ಯಾರ ಕಾಲದಲ್ರಿ? ಸ್ವಲ್ಪ ದಾಖಲೆಗಳನ್ನು ನೋಡ್ಬಿಡಿ. ಯಾರ್ದಿದ್ದು ಬ್ರೈನ್ ಚೈಲ್ಡು? ಯಾರು ಇದನ್ನ ಆಗಬೇಕು ಅಂತ ಬಯಸಿದ್ದು? ಆಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ, ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನು ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಜೆಡಿಎಸ್ ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿ ಪಾದಯಾತ್ರೆ ಫಿಕ್ಸ್ ಮಾಡಿಕೊಂಡಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಸದ್ಯಕ್ಕೆ ಉತ್ತರ ನೀಡಲ್ಲ, ಅದು ನಾನು ಮಾಡಿರುವ ಟೌನ್ಶಿಪ್ ಅಲ್ಲ, ಹಿಂದೆ ಎಚ್ಡಿಕೆ ಮಾಡಿದ್ದ ಯೋಜನೆ ಅದು ಅಂದಿದ್ದಾರೆ. ರಾಜಕಾರಣ ಮಾಡ್ತಿದ್ದಾರೆ, ಮಾಡಲಿ ಅಂತಲೂ ಗುಡುಗಿದ್ದಾರೆ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ರಾಜಕಾರಣ ಮಾಡಬೇಕು ಅಂತಿದ್ರೆ ರಾಜಕಾರಣ ಮಾಡಬೇಕು. ರೈತರು ಟೌನ್ಶಿಪ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ.
ರಾಜ್ಯ ಸರ್ಕಾರ ಹೇಳ್ತಿರೋ ಹಾಗೇನೇ ಕೆಂಪಯ್ಯನಪಾಳ್ಯದ ಕೆಲವು ರೈತರು ಒಪ್ಪಿಗೆ ಪತ್ರ ಕೊಟ್ಟು ಬಂದಿದ್ದಾರೆ. ಆದರೆ ಉಳಿದ ಗ್ರಾಮಗಳಲ್ಲಿ ರೈತರ ಆಕ್ರೋಶ ದಿನೇ ದಿನೇ ಜಾಸ್ತಿ ಆಗ್ತಿದ್ದು ನಾವು ಭೂಮಿ ಕೊಡೋದೇ ಇಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.